ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬ್ಲಾಗ್ಸ್ ಸಂಗೀತ. ಸೊ ಇವತ್ತಿನ ವಿಡಿಯೋದಲ್ಲಿ ನಾವು ತನಿಷಾ ಕುಪ್ಪಂಡ ಅವರ ಬಗ್ಗೆ ಮಾತಾಡೋಣ. ಸೊ ತನಿಷಾ ಕುಪ್ಪಂಡ ಅವರು ನಾನು ರೀಸೆಂಟ್ ವಿಡಿಯೋದಲ್ಲಿ ನಾನು ಹೇಳಿದ್ದೆ ಅವರು ಒಂದು ಇವಾಗ ಶಾಪ್ ಓಪನ್ ಮಾಡ್ತಿದ್ದಾರೆ ಅಂತ. ಸೊ ಆ ಶಾಪ್ ಹೆಸರು ಒಂದು ಕುಪ್ಪಂಡಾಸ್ ಜ್ಯುವೆಲ್ರಿ ಅಂತ. ಸೊ ಅವರ ಸರ್ ನೇಮ್ ಕುಪ್ಪಂಡಾನ ಇಟ್ಕೊಂಡು ಅವರು ಕುಪ್ಪಂಡಾಸ್ ಜ್ಯುವೆಲ್ರಿ ಅಂತ ಮಾಡಿದ್ದಾರೆ. ಸೊ ಇದರೊಳಗೆ ಗೋಲ್ಡ್ ಐಟಮ್ಸ್ ಆಗಿರಲಿ, ಸಿಲ್ವರ್ ಐಟಮ್ಸ್ ಆಗಿರಲಿ, ಇದನ್ನೆಲ್ಲ ಸೆಲ್ ಮಾಡ್ತಿದ್ದಾರೆ ಅವರು. ಸೊ ಈ ಒಂದು ಶಾಪ್ನ ಇನಾಗ್ರೇಷನ್ಗೆ ಅವರು ಬಿಗ್ ಬಾಸ್ ಕಂಟೆಸ್ಟೆಂಟ್ಸ್ ಎಲ್ಲರನ್ನೂ ಕರೆದಿದ್ರು. ಕಾರ್ತಿಕ್ ಅವರಾಗಿರಲಿ, ವಿನಯ್ ಅವರಾಗಿರಲಿ, ವರ್ತೂರ್ ಅವರಾಗಿರಲಿ, ನಮ್ರತಾ ಅವರಾಗಿರಲಿ, ಸಿರಿ ಅವರಾಗಿರಲಿ, ಸ್ನೇಹಿತ್ ಅವರಾಗಿರಲಿ, ಮೈಕಲ್ ಅವರಾಗಿರಲಿ, ಅಥವಾ ಭಾಗ್ಯಶ್ರೀ ಅವರಾಗಿರಲಿ, ನೀತು ಅವರು, ಇವರು ಎಲ್ಲರೂ ಬಂದಿದ್ದಾರೆ. ಸೊ ಆದರೆ ಆಲ್ಮೋಸ್ಟ್ ಎಲ್ಲರೂ ಅಲ್ಲಿ ಕಂಪ್ಲೀಟಾಗಿ ರಿಯೂನಿಯನ್ ಥರನೇ ಆಗಿತ್ತು. ಆದರೆ ಇಬ್ಬರು ಮಾತ್ರ ಬಂದಿರಲಿಲ್ಲ. ಯಾರು ಅಂತ ಅಂದರೆ ಸಂಗೀತ ಅವರು ಮತ್ತು ಪ್ರತಾಪ್ ಅವರು. ಸೊ ಮೀಡಿಯಾದವರು ಹೋಗಿ ಇಂಟರ್ವ್ಯೂ ತೊಗೊಳ್ಳೋವಾಗ ಕೂಡ ಅಷ್ಟೇ ಅವರು ಇದೇ ಪ್ರಶ್ನೆಯನ್ನು ಕೇಳಿರೋದು, ಏನಕ್ಕೆ ಸಂಗೀತ ಅವರು ಬಂದಿಲ್ಲ ಅಂತ. ಯಾಕಂದರೆ ನೀವು ಎಲ್ಲ ಇಂಟರ್ವ್ಯೂಸಲ್ಲಿ ಕಾಮನಾಗಿ ನೋಡಿರ್ಬೋದು, SKT ಅಂತಲೇ ಸಂಗೀತ ಅವರು, ತನಿಷಾ ಅವರು ಮತ್ತು ಕಾರ್ತಿಕ್ ಅವರು ಫೇಮಸ್ ಆಗಿದ್ದರು. ಬಟ್ ಅದಾದಮೇಲೆ ಬಿಗ್ ಬಾಸ್ ಮನೆಯಲ್ಲಿ ಅವ್ರು 3 ಜನದ ಮಧ್ಯಕ್ಕೂ ಬಿರುಕುಂಟಾಗುತ್ತೆ. ಸೊ ಅದಾದಮೇಲಿಂದ ಅವರು ಜಾಸ್ತಿ ಎಲ್ಲೂ ಮಾತಾಡಿಸ್ಕೊಂಡಿಲ್ಲ. ಹೊರಗಡೆ ಬಂದಾದಮೇಲೂ ಅಷ್ಟೇ ಒಬ್ರನ್ನೊಬ್ರು ಫಾಲೋ ಕೂಡ ಮಾಡಿಲ್ಲ, ಮಾತು ಆಡಿಲ್ಲ ಎಲ್ಲೂ. ಸೊ ಅದರಿಂದ ಎಲ್ಲ ಒಂದು ಇಂಟರ್ವ್ಯೂಸಲ್ಲೂ ಇವರು ತನಿಷಾ ಅವರ ಇಂಟರ್ವ್ಯೂ ಅಲ್ಲಿ ಸಂಗೀತ ಅವರ ಬಗ್ಗೆ ಆಗಲಿ ಅಥವಾ ಸಂಗೀತ ಅವರ ಇಂಟರ್ವ್ಯೂ ಅಲ್ಲಿ ಕಾರ್ತಿಕ್ ಅವರ ಬಗ್ಗೆ ಆಗಿರಲಿ ಕೇಳ್ತಾನೆ ಇರ್ತಾರೆ. ಸೊ ಇವತ್ತು ಅಷ್ಟೇ ಎಲ್ಲರೂ ರಿಯೂನಿಯನ್ ಆದಂಥ ಟೈಮಲ್ಲಿ ಎಲ್ಲರೂ ಇದ್ದಾರೆ, ಇವ್ರು ಮಾತ್ರ ಯಾಕಿಲ್ಲ ಅಂತ ಫಸ್ಟ್ ಸಂಗೀತ ಅವರ ಹೆಸರಾಗಿ ಅವ್ರು ಕೇಳಿದ್ದು. ಸೊ ಅವಾಗ ಕಾರ್ತಿಕ್ ಅವರು ಉತ್ತರ ಕೊಡ್ತಾರೆ, ಅಲ್ಲಿ ಬಂದಿದ್ದರೆ ತುಂಬಾ ಖುಷಿ ಆಗ್ತಿತ್ತು, ಅವರು ಕೂಡ ಇನ್ವೈಟ್ ಮಾಡಿದ್ದಾರೆ, ಬಟ್ ಅವರು ಸ್ವಲ್ಪ ಕೆಲಸಗಳಿಂದ ಬ್ಯುಸಿ ಇದ್ದಾರೆ ಅಂತ. ಸೊ ಅದಾದಮೇಲೆ ತನಿಷಾ ಅವರು ಕೂಡ ಮಾತಾಡ್ತಾರೆ, ಕಾಲ್ ಮಾಡಿದ್ರಂತೆ ಸಂಗೀತ ಅವರಿಗೆ. ಸೊ ಕಾಲ್ ಮಾಡಿದ್ದಾರೆ ಬನ್ನಿ ಅಂತ ಹೇಳಿದಾಗ ಅವರು ಸ್ವಲ್ಪ ಬ್ಯುಸಿ ಇದ್ದಾರೆ, ಸೊ ಫ್ರೀ ಆದರೆ ಖಂಡಿತವಾಗ್ಲೂ ಬರ್ತೀನಿ ಅಂತ ಅವರು ಹೇಳಿದ್ರಂತೆ. ಸೊ ಇದಾದಮೇಲೆ ಕೆಲವೊಂದಿಷ್ಟು ಜನ ಅಂದರೆ ಸಂಗೀತ ಅವರ ಫ್ಯಾನ್ಸ್ ಎಲ್ಲರೂ ಹೇಳ್ತಿರೋದು ಏನು ಅಂದರೆ, ತನಿಷಾ ಅವರು ಆಲ್ಮೋಸ್ಟ್ ಎಲ್ಲರನ್ನೂ ಮನೆಗೆ ಹೋಗಿ ಭೇಟಿ ಮಾಡಿ ಬಂದಿದ್ದೀನಿ, ಎಲ್ಲರಿಗೂ ಇನ್ವಿಟೇಷನ್ ಕೊಟ್ಟು ಬಂದಿದ್ದೀನಿ ಅಂತ ತನಿಷಾ ಅವರೇ ಅವರ ಇಂಟರ್ವ್ಯೂಲಿ ಹೇಳ್ತಾ ಇದ್ರು. ಅಂದರೆ ಈ ಒಂದು ಇನಾಗ್ರೇಷನ್ ಟೈಮಲ್ಲಿ ಏನು ಸೋಷಿಯಲ್ ಮೀಡಿಯಾ ಜೊತೆ ಅವರು ಇಂಟ್ರಾಕ್ಷನ್ ಇತ್ತು, ಸೊ ಆ ಟೈಮಲ್ಲಿ ಅವರೇ ಹೇಳಿದ್ದು ಎಲ್ಲರಿಗೂ ಹೋಗ್ಬಿಟ್ಟು ಮನೆಗೆ ಇನ್ವಿಟೇಷನ್ ಕೊಟ್ಟು ಬಂದಿದ್ದೀನಿ ಅಂತ. ಬಟ್ ಸಂಗೀತ ಅವರಿಗೆ ಮಾತ್ರ ಆ ಥರ ಇನ್ವಿಟೇಷನ್ ಕೊಟ್ಟು ಬಂದಿಲ್ಲ, ಏನಕ್ಕೆ ಅಂತ. ಸೊ ಕಾಲ್ ಮಾಡಿ ಕರೆದಿರೋದಕ್ಕೆ ಬಂದಿಲ್ವಾ ಅನ್ನೋದು ಕೂಡ ಒಂದಿಷ್ಟು ಜನಕ್ಕೆ ಕೋಪ ಇದೆ, ಏನಕ್ಕೆ ಕಾಲ್ ಮಾಡಿದ್ದು ಹೋಗ್ಬೋದಿತ್ತು ಅಂತ. ಬಟ್ ಗೊತ್ತಿಲ್ಲ, ಯಾಕಂದರೆ ಎಷ್ಟೇ ಆಗಲಿ ಅವ್ರ ಮಧ್ಯಕ್ಕೆ ಸ್ವಲ್ಪ ಬಿರುಕು ಉಂಟಾಗಿರೋದ್ರಿಂದ ಅಷ್ಟಾಗಿ ಹಳೆ ಥರದ ಬಾಂಡಿಂಗ್ ಇರಲ್ಲ ಇವಾಗ ಅಂತ ನಮ್ಗೆ ಅನಿಸುತ್ತೆ. ಆ್ಯಂಡ್ ಎಕ್ಸ್ಪೆಕ್ಟ್ ಮಾಡೋದು ಕೂಡ ತಪ್ಪು, ಯಾಕಂದರೆ ಎಲ್ಲರಿಗೂ ಅವ್ರವ್ರದ್ದೇ ಆದಂಥ ಲೈಫ್ ಇದೆ. ಮತ್ತು ಇವಾಗ ತನಿಷಾ ಅವ್ರಿಗಾಗಿರಲಿ ಅಥವಾ ಸಂಗೀತ ಅವ್ರಿಗಾಗಿರಲಿ ಇವಾಗ ಅವ್ರವ್ರದ್ದೇ ಕೆಲಸ ಇದೆ, ಅವ್ರಿಗೆ ಅವ್ರವ್ರದ್ದೇ ಒಂದೊಂದು ಏಮ್ ಇರುತ್ತೆ. ಸೊ ಇವಾಗ ನೀವು ಸಂಗೀತ ಅವ್ರದ್ದೇ ನೋಡೋದಾದರೂ ಅವರ ಒಂದು ಮೂವಿ ಏನಿದೆ ಮ್ಯಾರಿಗೋಲ್ಡ್, ಈ ಫಿಲಮ್ ಇವಾಗ April 5th ರಿಲೀಸ್ ಆಗುತ್ತೆ. ಸೊ ಆ ಒಂದು ಪ್ರಮೋಷನ್ ಟೈಮಲ್ಲಿ ಇವಾಗೆಲ್ಲ ಪ್ರಮೋಷನ್ಸ್ ಇರೋದ್ರಿಂದ ಈ ಪ್ರಮೋಷನ್ ಟೈಮಲ್ಲಿ ಅವರು ಕೂಡ ಬ್ಯುಸಿ ಇರ್ಬೋದು. ಅಥವಾ ತನಿಷಾ ಅವ್ರ ಕಡೆಯಿಂದ ನೋಡೋದಾದ್ರೂ ಎಷ್ಟೇ ಕೋಪ ಇದ್ದರೂ ಏನೇ ಇದ್ದರೂ ಅವರು ಕೂಡ ಒಂದು ಫೋನ್ ಕಾಲ್ ಮಾಡಿ ಕರೆದಿದ್ದಾರೆ. ಸೊ ಇಬ್ಬರ ಕಡೆಯಿಂದನೂ ಅವ್ರವ್ರ ರೀತಿಲಿ ಅವ್ರು ಸರಿ ಇರ್ತಾರೆ. ಸೊ ಜನಗಳು ಮಾತ್ರ ಅವ್ರವ್ರ ಫ್ಯಾನ್ಸ್ ಇವ್ರ ಜೊತೆ ಅವ್ರು ಕಿತ್ತಾಡ್ತಾರೆ, ಅವ್ರ ಜೊತೆ ಇವ್ರು ಕಿತ್ತಾಡ್ತಾರೆ. ಸೊ ನಿಮ್ಗೆ ಏನು ಅನಿಸುತ್ತೆ ಇದ್ರ ಬಗ್ಗೆ ಅಂತ ಹೇಳಿ. ಹಾಗೆ ಪ್ರತಾಪ್ ಅವರು ಕೂಡ ಅಷ್ಟೇ, ಪ್ರತಾಪ್ ಅವರು ಏನಕ್ಕೆ ಬಂದಿಲ್ಲ ಅಂತ ತನಿಷಾ ಅವ್ರು ಹೇಳಿದ್ರು, ಅವರು ಊರಲ್ಲಿ ಇದ್ದಾರಂತೆ. ಸೊ ಆ ಕಾರಣದಿಂದ ಅಟೆಂಡ್ ಮಾಡೋಕ್ಕಾಗಲ್ಲ ಅಂತ ಪ್ರತಾಪ್ ಅವರು ಮೊದಲೇ ಹೇಳಿದ್ರಂತೆ ತನಿಷಾ ಅವ್ರಿಗೆ. ಸೊ ಅದರಿಂದ ಪ್ರತಾಪ್ ಅವರು ಸಂಗೀತ ಅವರು ಈ ಒಂದು ಈವೆಂಟ್ಗೆ ಅಟೆಂಡ್ ಮಾಡೋಕ್ಕಾಗಿಲ್ಲ. ಸೊ ನೋಡೋಣ ಮುಂದಿನ ದಿನಗಳಲ್ಲಿ ಅವ್ರು ಸರಿ ಹೋಗ್ಬೋದು ಅಥವಾ ಹೀಗೆ ಕೂಡ ಹೋಗ್ಬೋದು, ಅದು ಅವರ ಇಂಡಿವಿಜುವಲ್ ಡಿಸಿಷನ್ ಆಗಿರುತ್ತೆ. ಸೊ ಅದನ್ನ ಎಲ್ಲರೂ ರೆಸ್ಪೆಕ್ಟ್ ಮಾಡಬೇಕು. ಯಾರೋ ಒಬ್ಬರು ಜೊತೆ ಕಾಣಿಸ್ಕೊತಿಲ್ಲ ಅಂದಾಗ ಅವ್ರನ್ನ ಫೋರ್ಸ್ಫುಲ್ಲಾಗಿ ಜೊತೆಗಿರಿ ಅನ್ನೋದು ತಪ್ಪಾಗುತ್ತೆ ಅಂತ ನನಗನ್ಸುತ್ತೆ. ಬಿಕಾಸ್ ಎಲ್ಲರೂ ಮೆಚ್ಯೂರ್ ಇರ್ತಾರೆ, ಎಲ್ಲರಿಗೂ ಅವರ ಡಿಸಿಷನ್ ತೊಗೊಳ್ಳೋ ಕೆಪಬಿಲಿಟಿ ಇರುತ್ತೆ. ಸೊ ಅದಕ್ಕೋಸ್ಕರ ಯಾರು ಫೋರ್ಸ್ ಮಾಡಬಾರ್ದು. ಸೊ ಇದೊಂದು ಅಪ್ಡೇಟ್ ವಿಡಿಯೋ ಆಗಿತ್ತು. ಸೊ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹಾಗೆ ರಕ್ಷಾ ಚಾನಲ್ ಕೂಡ ಹೋಗ್ಬಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅವ್ರ ಚಾನಲ್ ಹೆಸರು ರಕ್ಷಾ ರೆಡ್ಡಿ ಅಂತ. ಡೈಲಿ ವೀಡಿಯೋಸ್ ಹಾಕಿರ್ತಾರೆ, ನಿಮ್ಮೆಲ್ಲರಿಗೂ ಇಷ್ಟ ಆಗ್ಬೋದು. ಸೊ ಮತ್ತೆ ಹೊಸ ವಿಡಿಯೋ ಸಿಗ್ತೀನಿ. ಟೇಕ್ ಕೇರ್, ಬೈ.